ನಾಗಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ಇಂದು ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿತ್ತು. ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿತ್ತು. ಸ್ಥಳೀಯರು ಕೂಡ ಗಾಬರಿಗೊಂಡಿದ್ರು. ಅಷ್ಟಕ್ಕೂ ಏಕಾಏಕಿ ಅಲ್ಲಿ ಬೆಂಕಿ ಹೊತ್ತಿದ್ದೇಕೆ? ಇದರಿಂದಾಗಿ ಏನಾಯಿತು? ಬನ್ನಿ ನೋಡೋಣ. ಇವತ್ತು 1 ಗಂಟೆ ಸುಮಾರಿಗೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ರು, ಸವಾರರು ಆತಂಕಗೊಂಡಿದ್ರು. ಹೊತ್ತಿದ್ದ ಹೊಗೆ, ಧಗಧಗಿಸುತ್ತಿದ್ದ ಬೆಂಕಿ ಎಲ್ಲರನ್ನ ಕಂಗಾಲಾಗುವಂತೆ ಮಾಡಿತ್ತು. ನಾಗಸಂದ್ರ ಮೆಟ್ರೋ ಸ್ಟೇಷನ್ನಲ್ಲಿ ಇಂದು ಮಧ್ಯಾಹ್ನ ಸಂಭವಿಸಿದ ಅಗ್ನಿ ಅವಘಡ ಎಲ್ಲರನ್ನೂ ದಿಕ್ಕೆಡಿಸಿತ್ತು. ನಾಗಸಂದ್ರ ಮೆಟ್ರೋ ಸ್ಟೇಷನ್ನಲ್ಲಿ ಅಗ್ನಿ ಅವಘಡ. ಸ್ಟೇಷನ್ ಸುತ್ತಲೂ ಆವರಿಸಿದ ಹೊಗೆ, ಆತಂಕ. ಇಂದು ಮಧ್ಯಾಹ್ನ ಸುಮಾರು 1:30 ಹೊತ್ತು ಮಾದಾವರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮಾರ್ಗದ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬಳಿ ಆತಂಕ ಮನೆ ಮಾಡಿತ್ತು. ಸವಾರರು ಗಾಬರಿಗೊಂಡಿದ್ರು. ಯಾಕಂದ್ರೆ ಮೆಟ್ರೋ ನಿಲ್ದಾಣದಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿತ್ತು. ದಟ್ಟ ಹೊಗೆ ಆವರಿಸಿತ್ತು. ಇವತ್ತು 1 ಗಂಟೆ ಸುಮಾರಿಗೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂಥದ್ದು. ಸದ್ಯ ನಾನೀಗ ನಾಗಸಂದ್ರ ಮೆಟ್ರೋ ಸ್ಟೇಷನ್ ನ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ನಾಗಸಂದ್ರ ಮೆಟ್ರೋ ಸ್ಟೇಷನ್ ನ ಸೈನ್ ಬೋರ್ಡ್ ಏನಿದೆ, ಅಂದ್ರೆ LED ಲೈಟಿಂಗ್ಸ್ ಹಾಕಿದ್ದಂತಹ ಒಂದು ಸೈನ್ ಬೋರ್ಡ್ ಏನಿದೆ, ಆ ಸೈನ್ ಬೋರ್ಡ್ ನಲ್ಲಿ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕೂಡ ಕಾಣಿಸಿಕೊಂಡಿತ್ತು. ಬೆಂಕಿ ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಸ್ಟೇಷನ್ ನ ಪೂರ್ಣ ಅಂದ್ರೆ ದಟ್ಟವಾದಂತಹ ಹೊಗೆ ಕೂಡ ಆವರಿಸಿಕೊಂಡಿತ್ತು. ಆಗಿದ್ದೇನೆಂದ್ರೆ, ಮೆಟ್ರೋ ನಿಲ್ದಾಣದ ತುರ್ತು ನಿರ್ಗಮನ ಪ್ರದೇಶದ ಬಳಿ ಅಳವಡಿಸಲಾಗಿದ್ದ ನಾಮಫಲಕದಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಈ ವೇಳೆ ದಟ್ಟ ಹೊಗೆ ಆವರಿಸಿದ್ದು ಬೆಂಕಿ ವ್ಯಾಪಿಸುತ್ತಿತ್ತು. ಕೂಡಲೇ ಎಚ್ಚೆತ್ತ ನಮ್ಮ ಮೆಟ್ರೋ ಸಿಬ್ಬಂದಿ ಬೆಂಕಿ ನಂದಿಸಲು ಮುಂದಾದರು. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಆಗಮಿಸಿ ಬೆಂಕಿ ನಂದಿಸಿದ್ರು. ಮೆಟ್ರೋ ಸ್ಟೇಷನ್ಗೆ ಬಂದಿದ್ದ ಪ್ರಯಾಣಿಕರು, ಪಕ್ಕದ ಫ್ಲೈಓವರ್ನಲ್ಲಿ ತೆರಳುತ್ತಿದ್ದ ಸವಾರರು ಬೆಂಕಿ ಕಂಡು ಆತಂಕಗೊಂಡಿದ್ರು. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಸೈನ್ ಬೋರ್ಡ್ ಏನಿದೆ, ಆ ಒಂದು ಸೈನ್ ಬೋರ್ಡ್ ನಲ್ಲಿ ಕಾಣಿಸಿಕೊಂಡಂತಹ ಬೆಂಕಿಯನ್ನ ಮೆಟ್ರೋ ಸಿಬ್ಬಂದಿಗಳು ಈಗಾಗಲೇ ಫೈರ್ ಎಕ್ಸ್ಟಿಂಗ್ವಿಷರ್ ನಿಂದ ಆ ಒಂದು ಬೆಂಕಿಯನ್ನ ಆರಿಸಲಿಕ್ಕೆ ಮುಂದಾಗಿದ್ರು. ಒಂದು ಎರಡನೇದು, ಈಗಾಗಲೇ ಅಗ್ನಿಶಾಮಕ ದಳದ ಒಂದು ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದು ಅಲ್ಲಿಗೆ ನೀರನ್ನ ಹಾಕುವ ಮೂಲಕವಾಗಿ ಬೆಂಕಿಯನ್ನ ನಂದಿಸಿರುವಂಥದ್ದು. ಅಗ್ನಿ ಅವಘಡದ ಬಗ್ಗೆ BMRCL ಮಾಹಿತಿ ನೀಡಿದೆ. ನಾಮಫಲಕದಲ್ಲಿ ಸಣ್ಣ ಪ್ರಮಾಣದ ಅಗ್ನಿ ಅವಘಡ ಸಂಭವಿಸಿದ್ದು ಕೂಡಲೇ ಬೆಂಕಿಯನ್ನ ಶಮನಗೊಳಿಸಲಾಗಿದೆ. ಘಟನೆಯಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಮೆಟ್ರೋ ರೈಲು ಸಂಚಾರ ಸೇವೆಗಳಲ್ಲಿ ಯಾವುದೇ ವ್ಯತ್ಯಯ ಉಂಟಾಗಿಲ್ಲ. ಎಲ್ಲ ಮೆಟ್ರೋ ಸೇವೆಗಳು ಎಂದಿನಂತೆ ಸುಗಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.